ನಮಸ್ಕಾರ ಸ್ನೇಹಿತರೆ, ಇವತ್ತು ಆಗಸ್ಟ್ 10, 2026. ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಜಮೆ ಆಗುತ್ತಿದೆ. ಕೆಲವರಿಗೆ 4,000 ರೂಪಾಯಿ ಹಣದ ಜೊತೆ ಮತ್ತೆ 2,000 ರೂಪಾಯಿ ಹಣನೂ ಕೂಡ ಬರ್ತಾ ಇರುವಂತದ್ದು. ನೋಡಿ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ಕೂಡ ನೋಡ್ರಿ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಇವತ್ತು ಎಲ್ಲಾ ಫಲಾನುಭವಿಗಳ ಖಾತೆಗೂ 4,000 ರೂಪಾಯಿ ಜಮೆ ಆಗುತ್ತಿದೆ ಎಂದು ಇಲ್ಲಿ ಒಂದು ಸ್ಪಷ್ಟವಾದಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹಾಗಾದ್ರೆ ನಿಜವಾದ ಅಪ್ಡೇಟ್ ಏನು? ಯಾರಿಗೆ ಹಣ ಬರುವಂತಹ ಸಾಧ್ಯತೆ ಇದೆ? ಹಣ ಬರದೇ ಇದ್ದರೆ ಏನು ಮಾಡಬೇಕು? ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಎಂಬುದನ್ನು ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಹಣ ಇವತ್ತು ಹಾಕ್ತಾ ಇರುವಂತದ್ದು, ಇವತ್ತಿನ ಈ ಒಂದು ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪೂರ್ತಿಯಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವೀಕ್ಷಕರೇ, ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನಮ್ದೊಂದು ಚಿಕ್ಕ ರಿಕ್ವೆಸ್ಟ್. ನಾವು ನಿಮಗೆ ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವೀಕ್ಷಕರೇ, ದಯವಿಟ್ಟು ನನ್ನ ಚಿಕ್ಕ ರಿಕ್ವೆಸ್ಟ್ ಇದೆ, ದಯವಿಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಮೊದಲನೆಯದಾಗಿ 32ನೇ ಕಂತಿನ ಹಣದ ಅಪ್ಡೇಟು. ನೋಡಿ, ಗೃಹಲಕ್ಷ್ಮಿ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಆದರೆ ಹಿಂದಿನ ಕಂತುಗಳಲ್ಲಿ ಹಣ ಪೆಂಡಿಂಗ್ ಆಗಿದ್ದರೆ ನಿಮಗೆ ಇಲ್ಲಿ 4,000 ರೂಪಾಯಿ ಹಣ ಬರೋದು ಸಹಜವಾಗಿದೆ. ಇದರಿಂದಲೇ 2,000 ರೂಪಾಯಿ ಮತ್ತು 4,000 ರೂಪಾಯಿ ಜಮೆ ಆಗ್ತಾ ಇರುವಂಥದ್ದು. ಇದು ನೀವು ನೋಡ್ತಾ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ರೀತಿಯಾಗಿ ಸುದ್ದಿ ಆಗ್ತಾ ಇದೆ. ಒಬ್ಬರಿಗೆ ಹಣ ಜಮಾ ಆಗಿದೆ ಎಂದರೆ ರಾಜ್ಯದ ಎಲ್ಲ ಫಲಾನುಭವಿಗಳಿಗೂ ಅದೇ ದಿನ ಹಣ ಜಮೆ ಆಗಿದೆ ಎಂದರ್ಥಲ್ಲ. ಪಾವತಿ ಸಾಮಾನ್ಯವಾಗಿ ಫಲಾನುಭವಿಗಳ ಅರ್ಹತೆ, ದಾಖಲಾತಿಗಳ ಸ್ಥಿತಿ, ಬ್ಯಾಂಕ್ ಖಾತೆ, ಡಿಬಿಟಿ ವ್ಯವಸ್ಥೆ ಸೇರಿದಂತೆ ಹಲವು ಅಂಶಗಳನ್ನು ಒಳಗೊಂಡಿರುತ್ತೆ. ಆದ್ದರಿಂದ ನಿಮ್ಮ ಪಕ್ಕದ ಮನೆಯವರಿಗೆ ಹಣ ಬಂದಿದೆ ಎಂದು ಕೇಳಿ ನನಗೂ ಇವತ್ತೇ 4,000 ರೂಪಾಯಿ ಬರಲೇಬೇಕು ಎಂದು ಆತಂಕ ಪಡುವಂತಹ ಅಗತ್ಯವಿಲ್ಲ. ಇನ್ನು ಬಹಳಷ್ಟು ಜನ ಕೇಳ್ತಾ ಇರುವಂತಹ ಪ್ರಶ್ನೆ, ವೀಕ್ಷಕರೇ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ನಮಗೆ 4,000 ರೂಪಾಯಿ ಹಣ ಬರುತ್ತದೆಯಾ? ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಏನಂತಂದ್ರೆ 4,000 ರೂಪಾಯಿ ಎಂಬ ಮೊತ್ತದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಪೋಸ್ಟ್ಗಳು ಮತ್ತು ವಿಡಿಯೋಗಳು ಹರಿದಾಡಬಹುದು. ಆದರೆ ಎಲ್ಲ ಫಲಾನುಭವಿಗಳಿಗೂ ಇಂದು 4,000 ರೂಪಾಯಿ ಜಮೆ ಆಗುತ್ತದೆ ಎಂಬ ಅಧಿಕೃತ ಮಾಹಿತಿ ಇಲ್ಲ. ಹೀಗಾಗಿ 4,000 ರೂಪಾಯಿ ಎಂದು ಮೆಸೇಜ್ ಮತ್ತು ಪೋಸ್ಟ್ ಅಥವಾ ವಿಡಿಯೋ ನೋಡಿದ ತಕ್ಷಣ ಅದನ್ನು ಸತ್ಯ ಎಂದು ನಂಬಬೇಡಿ. ನಿಮ್ಮ ಖಾತೆಗೆ ನಿಜವಾಗಿಯೂ ಹಣ ಜಮೆ ಆಗಿದೆಯಾ? ಯಾರಿಗೆ 4,000 ರೂಪಾಯಿ ನಿಜವಾಗಿಯೂ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಇಲ್ಲಿ ಒಂದು ಬ್ಯಾಂಕ್ SMS ಮತ್ತು ಪಾಸ್ಬುಕ್ ಅಥವಾ DBT ಪಾವತಿ ವಿವರಗಳ ಮೂಲಕವೇ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ಬಂದಿದೆ ಇಲ್ವಾ ಅಂತ. ಇದು ಬಹಳ ಮುಖ್ಯ. ಯಾಕಂತಂದ್ರೆ ಕೆಲವೊಮ್ಮೆ ಒಂದು ಜಿಲ್ಲೆಯಲ್ಲಿ ಕೆಲವು ಫಲಾನುಭವಿಗಳಿಗೆ ಹಣ ಜಮೆ ಆಗಿರಬಹುದು, ಮತ್ತೊಂದು ಜಿಲ್ಲೆಯ ಫಲಾನುಭವಿಗಳಿಗೆ ಇನ್ನೂ ಪ್ರಕ್ರಿಯೆ ನಡೆಯುತ್ತಿರಬಹುದು. ಹಾಗಾಗಿ ಎಲ್ಲರಿಗೂ ಹಣ ಬಂದಿದೆ ಅಥವಾ ಯಾರಿಗೂ ಹಣ ಬಂದಿಲ್ಲ ಎಂಬ ಎರಡು ರೀತಿಯ ಸಾಮಾನ್ಯ ಹೇಳಿಕೆಗಳನ್ನು ತಕ್ಷಣ ನಂಬಬೇಡಿ. ಹಾಗಾದ್ರೆ ಯಾರಿಗೆ ಈ 4,000 ರೂಪಾಯಿ ಹಣ ಹಾಕ್ತಾ ಇದ್ದಾರೆ ಅಂತಂದ್ರೆ, ನೋಡಿ, ನಿಮಗೆ 31ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ, ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಮಾತ್ರ ಇದು ಜಮೆ ಆಗ್ತಾ ಇರುವಂತದ್ದು. ಅಂದ್ರೆ ನಿಮಗೆ ಒಂದೇ ಬಾರಿಗೆ 4,000 ರೂಪಾಯಿ ಹಣ ಕ್ರೆಡಿಟೆಡ್ ಅಂತ ಬರುತ್ತಾ ಅಂತ ನೀವು ಕೇಳ್ಬೋದು. ನೋಡಿ, ನಿಮಗೆ ಎರಡು ರೀತಿಯಾಗಿ ಮೆಸೇಜ್ ಬರ್ತವೆ. ಹೌದು, ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಎರಡು ರೀತಿಯಾಗಿ ನಿಮಗೆ ಮೆಸೇಜ್ಗಳು ಬರ್ತವೆ. ಅದರಲ್ಲಿ ಮೊದಲನೆಯದಾಗಿ 2,000 ರೂಪಾಯಿ ಕ್ರೆಡಿಟೆಡ್ ಅಂತ ಇರುತ್ತೆ, ನಂತರ ಮತ್ತೆ 2,000 ರೂಪಾಯಿ ಹಣ ಕ್ರೆಡಿಟೆಡ್ ಅಂತ ಇರುತ್ತೆ. ಈ ರೀತಿಯಾಗಿ ನಿಮಗೆ ಒಟ್ಟು 4,000 ರೂಪಾಯಿ ಹಣ ಬರ್ತವೆ. ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇರುವಂಥದ್ದು, ಇನ್ನು ಕೆಲ ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗುತ್ತಿದೆ ಎಂಬ ಮಾಹಿತಿ ಕೇಳಿ ಬರುತ್ತಿದೆ. ಅದರಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕಲಬುರಗಿ, ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ಫಲಾನುಭವಿಗಳಲ್ಲಿ ಪಾವತಿ ಕುರಿತು ಮಾಹಿತಿ ಹರಿದಾಡುತ್ತಿದೆ. ನೋಡಿ, ಚಿಕ್ಕಮಗಳೂರು ಜಿಲ್ಲೆಗೆ, ಶಿವಮೊಗ್ಗ ಜಿಲ್ಲೆಗೆ, ಬಾಗಲಕೋಟೆ ಜಿಲ್ಲೆಗೆ, ಬೆಳಗಾವಿ ಜಿಲ್ಲೆಗೆ, ಧಾರವಾಡ ಜಿಲ್ಲೆಗೆ, ಬಳ್ಳಾರಿ ಜಿಲ್ಲೆಗೆ, ಕಲಬುರಗಿ ಜಿಲ್ಲೆಗೆ ಮತ್ತು ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ಒಂದು ಹಣ ಪ್ರಕ್ರಿಯೆ ಶುರುವಾಗಿದೆ ಅಂತ ಸುದ್ದಿ ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿ ಮತ್ತೊಂದು ವಿಷಯವನ್ನು ಗಮನಿಸಿ, ಜಿಲ್ಲೆಯ ಹೆಸರು ಹೇಳಲಾಗಿದೆ ಎಂದ ಮಾತ್ರಕ್ಕೆ ಜಿಲ್ಲೆಯ ಎಲ್ಲಾ ಫಲಾನುಭವಿಗಳಿಗೂ ಹಣ ಜಮೆ ಆಗಿದೆ ಎಂದರ್ಥಲ್ಲ. ಪಾವತಿ ಹಂತ ಹಂತವಾಗಿ ನಡೆಯುವ ಸಾಧ್ಯತೆ ಇರುವುದರಿಂದ ಒಂದೇ ಜಿಲ್ಲೆಯಲ್ಲಿದ್ದರೂ ಒಬ್ಬರಿಗೆ ಹಣ ಬಂದಿರಬಹುದು, ಮತ್ತೊಬ್ಬರಿಗೆ ಇನ್ನೂ ಬಂದಿರದೇ ಇರಬಹುದು. ಹೀಗಾಗಿ ನಿಮ್ಮ ಜಿಲ್ಲೆ ಈ ಪಟ್ಟಿಯಲ್ಲಿ ಇದೆಯೇ ಎಂದು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಅದೇ ರೀತಿ ನಿಮ್ಮ ಜಿಲ್ಲೆ ಪಟ್ಟಿಯಲ್ಲಿದೆ ಎಂದು ಹಣ ಖಚಿತವಾಗಿ ಬಂದಿದೆ ಎಂದು ಕೂಡ ಭಾವಿಸಬೇಡಿ. ಮತ್ತು ನಿಮ್ಮ ಖಾತೆಯ ಸ್ಥಿತಿ ತುಂಬಾನೇ ಮುಖ್ಯ ವೀಕ್ಷಕರೇ. ಹೌದು, ಇನ್ನು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ಕಾರಣ ಏನು? ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮೊದಲನೆಯದಾಗಿ ಬ್ಯಾಂಕ್ ಸಮಸ್ಯೆ ಇದ್ದರೆ ಬರೋದಿಲ್ಲ. ಎರಡನೆಯದಾಗಿ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಸರಿಯಾಗಿದೆ ಅಂತ ನೋಡಿ. ಮೂರನೆಯದಾಗಿ DBT ಸ್ಟೇಟಸ್ ಆಕ್ಟಿವ್ ಆಗಿದೆಯಾ ಅಂತ ನೋಡಿ. ಮತ್ತು ನಿಮ್ಮ ರೇಷನ್ ಕಾರ್ಡ್ ಅಥವಾ ಫಲಾನುಭವಿಯ ಮಾಹಿತಿಯನ್ನು ಯಾವುದೇ ವ್ಯತ್ಯಾಸವಿರಬಾರದು. ನಿಮ್ಮ ದಾಖಲಾತಿಗಳ ಪರಿಶೀಲನೆ ಇನ್ನೂ ಪೂರ್ಣಗೊಂಡಿಲ್ಲವೇ ಅಂತ ಒಂದ್ಸರಿ ಚೆಕ್ ಮಾಡಿ. ಇವಾಗ ಹೊಸ ಅರ್ಜಿದಾರರಿಗೆ ಒಂದು ಪ್ರಮುಖ ಸೂಚನೆಯನ್ನು ಕೊಡಲಾಗಿದೆ ಸರ್ಕಾರದಿಂದ. ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ಒಂದು ಮುಖ್ಯ
ಮಾಹಿತಿ. ಹೊಸ ಅರ್ಜಿಗಳಲ್ಲಿ ದಾಖಲೆ ಪರಿಶೀಲನೆ ಮತ್ತು ವೆರಿಫಿಕೇಶನ್ ಪ್ರಕ್ರಿಯೆ ನಡೆಯಬೇಕಾಗಿರುವುದರಿಂದ ಹಳೆಯದಾಗಿ ಅರ್ಹತೆ ಹೊಂದಿರುವ ಫಲಾನುಭವಿಗಳಿಗಿಂತ ಹೊಸ ಅರ್ಜಿದಾರರಿಗೆ ಪಾವತಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಸಮಯ ಬೇಕಾಗಬಹುದು. ಅದರಲ್ಲೂ ದಾಖಲಾತಿಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಿದ್ದರೆ, ಅಂದರೆ ನಿಮ್ಮ ಒಂದು ದಾಖಲಾತಿಗಳಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ, ಇವುಗಳಲ್ಲಿ ಯಾವುದಾದರೂ ಒಂದು ವ್ಯತ್ಯಾಸ ಇತ್ತಂತಂದರೆ ನಾನು ಅರ್ಜಿ ಹಾಕಿದ್ದೇನೆ ಹಾಗಾಗಿ ತಕ್ಷಣ ಹಣ ಬರಬೇಕು ಎಂದು ನಿರೀಕ್ಷೆ ಮಾಡುವ ಬದಲು ತಮ್ಮ ಅರ್ಜಿ ಮತ್ತು ದಾಖಲಾತಿಗಳ ಸ್ಥಿತಿಯನ್ನು ಪರಿಶೀಲಿಸುವುದು ಉತ್ತಮ. ಇನ್ನು ಮತ್ತೊಂದು ಪ್ರಮುಖ ವಿಷಯ ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟು ನೋಡಿ. ಇಲ್ಲಿ ಮೃತಪಟ್ಟ ಫಲಾನುಭವಿಗಳ ಹೆಸರಿನಲ್ಲಿ ಅಥವಾ ಖಾತೆಗಳಿಗೆ ತಪ್ಪಾಗಿ ಹಣ ಜಮೆ ಆಗಿರುವಂಥದ್ದು ಕೇಳಿಬಂದಿದೆ. ಬರೋಬ್ಬರಿ 86 ಲಕ್ಷ ರೂಪಾಯಿ ಹಣ ಜಮೆ ಆಗಿದೆ. ಈ ಒಂದು ಪ್ರಕರಣಗಳ ಕುರಿತು ಹಣವನ್ನು ಮರುಪಡೆಯಬೇಕು ಎಂಬ ಸರ್ಕಾರ ಪ್ರಕ್ರಿಯೆ ನಡೆಯುತ್ತಿದೆ ಎಂಬ ಮಾಹಿತಿ ಇದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಯ ಹಣ ಅರ್ಹ ಫಲಾನುಭವಿಗಳಿಗೆ ತಲುಪುವುದು ಮತ್ತು ತಪ್ಪಾದ ಖಾತೆಗಳಿಗೆ ಹೋಗಿರುವುದು ಹಣವನ್ನು ಸರಿಪಡಿಸುವುದು ಮುಖ್ಯವಾಗಿರುತ್ತೆ. ಹೀಗಾಗಿ ನಿಮ್ಮ ಕುಟುಂಬದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಯಾಗಿದ್ದರೆ, ಮೃತಪಟ್ಟಿದ್ದರೆ ಅವರ ಹೆಸರಿನಲ್ಲಿ ಯೋಜನೆಯ ಹಣ ಮುಂದುವರಿಯುತ್ತದೆ ಎಂಬುದನ್ನು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಪರಿಶೀಲಿಸುವುದು ಉತ್ತಮ. ಇನ್ನು ಈಗ ಬಹಳ ಮುಖ್ಯವಾದ ವಿಷಯ, ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಬಹುದು ಅಂತಂದರೆ, SMS ಮುಖಾಂತರ ತಿಳ್ಕೊಳ್ಬಹುದು, ಪಾಸ್ಬುಕ್ ಅಪ್ಡೇಟ್ ಮುಖಾಂತರ ತಿಳ್ಕೊಳ್ಬಹುದು, DBT ಪೇಮೆಂಟ್ ಸ್ಟೇಟಸ್ ಆ್ಯಪ್ ಇರುತ್ತೆ, ಅಲ್ಲಿನೂ ಕೂಡ ನೀವು ತಿಳ್ಕೊಳ್ಬಹುದಾಗಿರುತ್ತೆ. ಹಣ ಬಂದಿಲ್ಲದೆ ಇರುವುದು ಈ ಒಂದು ವಿಷಯವನ್ನು ತಿಳ್ಕೊಳ್ಳಿ. ನೋಡಿ, ಆಧಾರ್ ಮತ್ತು ಬ್ಯಾಂಕ್ ಲಿಂಕ್ ಆಗಿರಬೇಕು. DBT ಸ್ಟೇಟಸನ್ನು ಚೆಕ್ ಮಾಡಿ, ರೇಷನ್ ಕಾರ್ಡ್ ಮತ್ತು ಫಲಾನುಭವಿಯ ವಿವರವನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋನ ಆದಷ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ ಮತ್ತು ಕೊನೆಯವರೆಗೂ ನೋಡಿ.